ರೀ ರೀ ಏನ್ ಶಾಮು? ಇಲ್ಲಿ ನೋಡ್ರಿ, ಇದು ಅಕ್ಷರ ರೂಮ್ ಅಲ್ಲಿ ಸಿಕ್ತು. ಮಕ್ಕಳಿಗೆ ಎಕ್ಸಾಮ್ ಹತ್ರ ಬಂತಲ್ವಾ, ಅವ್ರಿಗೋಸ್ಕರ ಕ್ವಶನ್ ಪೇಪರು ಆನ್ಸರ್ ಪೇಪರು ಎಷ್ಟು ಕಷ್ಟಪಟ್ಟು ರೆಡಿ ಮಾಡಿದಾಳೆ. ಶಾಮು, ನನ್ನ ಮಗಳು ಅಂದ್ರೆ ಶ್ರದ್ಧೆ ಅಂದ್ರೆ ನನ್ನ ಮಗಳು ಕಣೆ. ನೋಡು ಎಲ್ಲವನ್ನು ಎಷ್ಟು ಅಚ್ಚುಕಟ್ಟಾಗಿ ರೆಡಿ ಮಾಡಿದಾಳೆ ಅಂತ. ಇಷ್ಟೆಲ್ಲ ಮಾಡಿ ಇದನ್ನ ತಗೊಂಡು ಹೋಗೋದ್ ಬಿಟ್ಟು ಇಲ್ಲೇ ಬಿಟ್ಟು ಹೋಗಿದ್ದಾಳಲ್ಲ. ಶಾಮು, ಅವಳ ಮದುವೆ ನೆಮ್ಮದಿಯಾಗಿ ನಡೆದಿದ್ದಿದ್ರೆ ಎಲ್ಲವೂ ಜ್ಞಾಪಕದಲ್ಲಿ ಇರ್ತಿತ್ತು ಕಣೆ. ತುಂಬಾ ಗೊಂದಲಗಳ ನಡುವೆ ಅವಳ ಮದುವೆ ನಡೆದು ಹೋಯ್ತು. ಆ ಟೆನ್ಷನ್ ಅಲ್ಲಿ ಇದನ್ನೆಲ್ಲ ನೆನಪಿಸ್ಕೋತಾಳೆ ಹೇಳು. ಅದು ನಿಜಾನೇ ರೀ. ಪಾಪ ಎಷ್ಟು ಕನಸುಗಳನ್ನು ಕಂಡಿದ್ಲು. ಆ ಶಶಾಂಕ್ ಹಾಗೆ ಮಾಡಬಾರ್ದಾಗಿತ್ತು ರೀ. ಶಾಮು, ಆ ಯೋಗ್ಯನ ಬಗ್ಗೆ ಮಾತಾಡ್ಬೇಡ ನೀವು. ಅದು ನಿಜಾನೇ. ನನ್ನ ಮಗಳು ಈ ಪೇಪರ್ಗೋಸ್ಕರ ಎಷ್ಟು ಒದ್ದಾಡ್ತಿರ್ತಾಳೋ ಏನು. ಸರಿ ಬಿಡು, ನಾನೇ ಹೋಗಿ ಕೊಟ್ಟು ಬರ್ತೀನಿ. ರೀ, ನಾನು ಬರ್ಲಾ? ಇದನ್ ಕೊಟ್ಟಂಗೂ ಆಗತ್ತೆ, ಅವಳು ನೋಡ್ದ ಹಾಗೂ ಆಗತ್ತೆ. ಸಿಂಹದ ಗುಹೆಗೆ ತಾನಾಗೆ ಬಂದಿರೋ ಜಿಂಕೆನ ಬಿಟ್ಬಿಡು ಅಂದ್ರೆ ಬೇಟೆ ಆಡದೆ ಸಿಂಹ ಬಿಟ್ಬಿಡ್ತದ? ಅಂದ್ರೆ ನಿನ್ನ ಮಗಳು ಇಲ್ಲಿ ನರ್ಕ ನೋಡ್ತಾಳೆ ಅಂತ. ಶ್ರೀಮಂತರು ಮನೆ ಮಗ ಅಂತ ಅವನ್ ತಲೆ ಕೆಡ್ಸಿ ಅವನ್ನ ಬುಟ್ಟಿಗೆ ಹಾಕೊಂಡು ಅವನಾಗೆ ತಾಳಿ ಕಟ್ಟಂಗ್ ಮಾಡೋಳೆ. ಬೇಡ ಬೇಡ, ನೀನ್ ಬೇಡ ಶಾಮು, ನಾನು ಹೋಗ್ಬರ್ತೀನಿ. ಯಾಕಿಷ್ಟು ಗಾಬರಿ ಆದ್ರಿ? ಗಾಬರಿ ಏನಿಲ್ಲ ಶಾಮು. ಆ ಮನೆಗೆ ನನ್ನ ಮಗಳು ಇಷ್ಟಪಟ್ಟು ಸೊಸೆಯಾಗಿ ಹೋಗಿಲ್ಲ. ಆ ಮನೆಯವರು ಅವಳನ್ನ ಇಷ್ಟಪಟ್ಟು ಸೊಸೆಯಾಗಿ ಮನೆ ತುಂಬಿಸ್ಕೊಂಡಿಲ್ಲ. ಪರಿಸ್ಥಿತಿ ಹೇಗಿರುತ್ತೋ ಏನೋ. ಯಾಕ್ರಿ, ಏನಾಯ್ತು? ಏನಿಲ್ಲ ಶಾಮು, ಅವಳು ಬ್ಯುಸಿ ಇದ್ರೆ ನಾವೇನು ಮಾಡೋಕ್ಕಾಗತ್ತೆ. ನಾನೇ ಹೋಗಿ ಕೊಟ್ಟು ಬರ್ತೀನಿ. ಇನ್ನೊಂದು ದಿನ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ನನಗೂ ನನ್ನ ಮಗಳನ್ನ ನೋಡ್ಬೇಕು ಅಂತ ಆಸೆ ಇರಲ್ವಾ? ಈ ನೆಪದಲ್ಲಾದ್ರೂ ಅವಳನ್ನ ನೋಡೋಣ ಅನ್ಕೊಂಡೆ. ಶಾಮು, ಬೇಜಾರು ಮಾಡ್ಕೊಬೇಡ ಕಣೆ. ಇನ್ನೊಂದು ದಿನ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಕರ್ಕೊಂಡು ಹೋಗ್ತೀನಿ. ಸರಿ ರೀ, ಬರಿಗೈನೇ ಹೋಗ್ಬೇಡಿ. ಮಗಳಿಗೇನಿಷ್ಟ ಅದೆಲ್ಲ ತಗೊಂಡು ಹೋಗಿ.